ಅಕ್ಕಿಯಲ್ಲಿ ಹುಳುಗಳಾಗಿ ಕೆಡದಂತಿರಬೇಕಾದರೆ ಅಕ್ಕಿಯ ಡಬ್ಬದಲ್ಲಿ ಬೆಳ್ಳುಳ್ಳಿಯ ಕೆಲವು ಎಸಳುಗಳನ್ನು ಹಾಕಿ ಇಡಬೇಕು. ಕೆಂಡದ ಮೇಲೆ ಸ್ವಲ್ಪ ಇಂಗನ್ನು ಹಾಕಿ ಅದರಿಂದ ಬರುವ ಹೊಗೆಗೆ ಉಪ್ಪಿನಕಾಯಿ ಜಾಡಿಯನ್ನು ಹಿಡಿದು ನಂತರ ಅದರಲ್ಲಿ ಉಪ್ಪಿನಕಾಯಿಯನ್ನು ಹಾಕುವುದರಿಂದ ಅದು ಕೆಡುವುದಿಲ್ಲ. ಇಡ್ಲಿ ಮಾಡಲು ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿ ಹಿಟ್ಟನ್ನು ತಯಾರಿಸಿ ಇಡ್ಲಿ ಮಾಡುವುದರಿಂದ ಇಡ್ಲಿಗಳು ಮೃದುವಾಗಿ ಬರುತ್ತವೆ. ಬೆಣ್ಣೆ ಕಾಯಿಸಿದ ನಂತರವೂ ಗಟ್ಟಿಯಾಗದೇ ಇರಲು ಬಿಸಿ ತುಪ್ಪಕ್ಕೆ ಸ್ವಲ್ಪ ಮಜ್ಜಿಗೆ ಮತ್ತು 2 ಉಪ್ಪಿನ ಹರಳುಗಳನ್ನು ಹಾಕಿ ಇಡಬೇಕು. ಬೆಳಗ್ಗೆ ಕರೆದ ಹಾಲು ರಾತ್ರಿಯ ತನಕ ಕೆಡದಂತೆ ಇರಲು ಆ ಹಾಲಿನಲ್ಲಿ 10 ರಿಂದ 15 ಭತ್ತದ ಕಾಳುಗಳನ್ನು ಸ್ವಚ್ಛವಾಗಿ ತೊಳೆದು ಹಾಕಬೇಕು. ಸ್ನಾನ ಮಾಡುವ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಅಡಿಗೆ ಸೋಡಾವನ್ನು ಬೆರೆಸಿಕೊಂಡು ಸ್ನಾನ ಮಾಡಿದರೆ ಮಾಂಸಖಂಡಗಳ ನೋವು ಕಡಿಮೆಯಾಗುತ್ತದೆ. ಎಲೆಕೋಸನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಬೇಯಿಸುವುದರಿಂದ ಅದರಿಂದ ಬರುವ ಕೆಟ್ಟ ವಾಸನೆಯು ಬರುವುದಿಲ್ಲ. ಬದನೆಕಾಯಿಯ ಕಹಿ ರುಚಿ ಹೋಗಲು ಬದನೆಕಾಯಿಯನ್ನು ಹೆಚ್ಚಿದ ನಂತರ ಹೋಳುಗಳನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಹಾಕಿ ಇಟ್ಟು ನಂತರ ಅಡುಗೆಗೆ ಮಾಡಬೇಕು. ಟೊಮೆಟೊ ಹಣ್ಣುಗಳು ಕೆಲವು ದಿನಗಳ ಕಾಲ ಕೆಡದ ಹಾಗೆ ಇರಬೇಕಾದರೆ ಟೊಮೆಟೊ ಹಣ್ಣಿನ ತೊಟ್ಟಿಗೆ ಮೇಣದ ಬತ್ತಿಯನ್ನು ಹಚ್ಚಿ ಅದರ ದ್ರವದ 1 ಹನಿಯನ್ನು ಹಾಕಿ ಇಡಬೇಕು. ಬಿರಿಯಾನಿ ಮೃದುವಾಗಿ ಬರಬೇಕಾದರೆ ಅದನ್ನು ತಯಾರಿಸುವಾಗ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹಾಕಿ ತಯಾರಿಸಬೇಕು. ಬೆಂಡೆಕಾಯಿಯನ್ನು ಕೊಳ್ಳುವಾಗ ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗಿರುವಂಥದ್ದನ್ನೇ ಆರಿಸಿ ನೋಡಿಕೊಳ್ಳಬೇಕು. ಹಸಿರು ಬಣ್ಣದ ಬೆಂಡೆಕಾಯಿಯಲ್ಲಿ ಹುಳುಗಳು ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಅಡುಗೆಗೆ ಬಳಸುವ ಇಂಗು ಸ್ವಲ್ಪ ದಿನಗಳ ನಂತರ ಗಟ್ಟಿಯಾಗಿ ಬಿಡುತ್ತದೆ. ಇದನ್ನು ತಪ್ಪಿಸಲು ಇಂಗಿನ ಡಬ್ಬಿಯೊಳಗೆ 1 ಹಸಿ ಮೆಣಸಿನಕಾಯಿಯನ್ನು ಹಾಕಿ ಇಡಬೇಕು. ಮೊಸರು ಕೆಡದಂತೆ ಬಹುಕಾಲ ಇರಬೇಕಾದರೆ ಅದರಲ್ಲಿ ಕೆಲವು ತೆಂಗಿನಕಾಯಿಯ ಚೂರುಗಳನ್ನು ಹಾಕಿ ಇಡಬೇಕು. ಈರುಳ್ಳಿಯನ್ನು ಹೆಚ್ಚಿದ ಚಾಕು ತುಂಬಾ ವಾಸನೆ ಬರುತ್ತದೆ. ಈ ವಾಸನೆ ಹೋಗಲು ಚಾಕುವನ್ನು ಉಪ್ಪಿನಿಂದ ಚೆನ್ನಾಗಿ ಉಜ್ಜಬೇಕು. ಹಲಸಿನ ಹಣ್ಣನ್ನು ಹೆಚ್ಚಾಗಿ ತಿಂದರೆ ಅದರಿಂದಾಗುವ ಅಡ್ಡ ಪರಿಣಾಮವನ್ನು ತಡೆಯಲು ಜೇನುತುಪ್ಪ ಅಥವಾ ಒಣ ಶುಂಠಿಯನ್ನು ತಿನ್ನಬೇಕು. ಹಾಲಿಗೆ ಸಕ್ಕರೆಯನ್ನು ಸೇರಿಸಿ ಕುಡಿಯುವ ಬದಲು ಜೇನುತುಪ್ಪವನ್ನು ಬೆರೆಸಿಕೊಂಡು ಕುಡಿಯಬೇಕು. ಇದರಿಂದ ದೇಹದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿ ಇರುತ್ತದೆ ಹಾಗೂ ಹಾಲು ಕುಡಿಯಲು ರುಚಿಯಾಗಿರುತ್ತದೆ. ಸೊಪ್ಪಿನಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು 3 ಗಂಟೆಯ ಒಳಗಾಗಿ ಸೇವಿಸಬೇಕು. ಹೆಚ್ಚು ಸಮಯವಿಟ್ಟರೆ ಅದರಲ್ಲಿರುವ ಸತ್ವಗಳು ಕಡಿಮೆಯಾಗುತ್ತವೆ. ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.